ಕಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಿ ರೋಡ್ ಆಗಿತ್ತು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಕ್ಕೀಗ ಪಕ್ಕದಲ್ಲೆಲ್ಲ ಗಿಡಗಳು ನೆಟ್ಟು ಎಲ್ಲ ಫೆನ್ಸಿಂಗು ಮೆಶ್ ಎಲ್ಲ ವೆಲ್ಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನು ಕೆಲಸ ಪೂರ್ತಿ ಮುಗಿದಿಲ್ಲ. ಅಲ್ಲಿ ನೋಡ್ಬೋದು. ಇದಕ್ಕೆ ಪ್ರತಿಯೊಂದು ಗಿಡಕ್ಕೂ ಯಾರು ದಾನಿಗಳು ಕೊಟ್ಟಿದ್ದಾರೋ ಅವ್ರದ್ದು ಹೆಸರು ಹಾಕುತ್ತೆ, ಪ್ರಾಯೋಜಕರ ಹೆಸರು, ಅವ್ರ ತಂದೆ ತಾಯಿ ಅವ್ರುಗಳ ಯಾರ ಹೆಸರು ಮೇಲೆಲ್ಲ ಗಿಡ ಬೆಳೆಸೋದಕ್ಕೆ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಅವ್ರದ್ದು ಹೆಸರುಗಳಾಗುತ್ತೆ. ಇದು ಒಂದು ಕಡೆ ಹಣ್ಣಿನ ಗಿಡಗಳಿದೆ, ಜಮ್ನೆರಳೆ, ಸಪೋಟ, ಮಾವು, ಸೀಬೆ, ಈ ಕಡೆಯಲ್ಲಿ ಹೊಂಗೆ, ಬಾವರ್ಚಿ, ಈ ಥರದ ಗಿಡಗಳೆಲ್ಲ ಹಾಕಿದೆ. ಒಟ್ಟಿಗೆ ಸದ್ಯಕ್ಕೆ 25 ಗಿಡ ಹಾಕಿದ್ದೀವಿ. ಇದಕ್ಕೆ ಪ್ರತಿ ವಾರಕ್ಕೆ 3 ಸತಿ ನೀರು ಬಿಡೋದಕ್ಕೂ ಸಹ ವ್ಯವಸ್ಥೆ ಮಾಡಿದೆ. ನೋಡಿ, ವೆಲ್ಡಿಂಗ್ ಕೆಲಸ ನಡೀತಾ ಇದೆ. ಅದನ್ನು ಕೆಳಗಡೆ ಇರ್ತಕ್ಕಂಥ ಸಿಮೆಂಟ್ ಬಳೆಗೆ ಈ ಮೆಶ್ನ ಫಿಕ್ಸ್ ಮಾಡ್ತಕ್ಕಂಥ ಕೆಲಸ. ನೋಡಿ, ಇದಾಗಲೇ ವೆಲ್ಡ್ ಆಗಿರ್ತಕ್ಕಂಥದ್ದಲ್ಲಿ ಫಿಕ್ಸ್ ಆಗಿದ್ದಿದ್ದು. ಫಿಕ್ಸ್ ಆಗಿದ್ದಿದ್ದು. ಜಮ್ನೆರಳೆ ಗಿಡ ಇದು. ಇದು ಸಿದ್ದು ಹಲಸು. ಟ್ರಸ್ಟಿಗಳು, ಭಾಳಷ್ಟು ಜನ ಸಾರ್ವಜನಿಕರು ಹಾಗೂ ಹಿರಿಯರು, ನಮ್ಮ ತಿಪ್ಪಶಾಸ್ತ್ರಿಗಳು ಒಂದು ಗಿಡ ನೆಟ್ಟಿದ್ದಾರೆ. ತಿಪ್ಪಶಾಸ್ತ್ರಿಗಳು ಮತ್ತು ದಂಪತಿಗಳು, ಹಾಗೆ ಶ್ರೀಮತಿ ರಾಜಲಕ್ಷ್ಮಿಯವರು, ಶ್ರೀಕಾಂತ್ ಹಾಗೂ ದಿನೇಶ್ ಅವ್ರ ತಾಯಿ, ಅವರು ಸಹ ಒಂದು ಗಿಡ ನೆಟ್ಟಿದ್ದಾರೆ. ಈ ಥರ ಹಿರಿಯರ ಕೈಲಿ ಒಂದೊಂದು ಗಿಡ ನೆಡ್ಸಿದ್ದೀವಿ ನಾವು. ಇದು ನೋಡಿ, ತೋತಾಪುರಿ ಮಾವಿನಕಾಯ್ದು ಗಿಡ. ಇದು ಹೊಂಗೆ, ಇದು ಸಂಪಿಗೆ, ಇದು ಸೀಬೆ. ಕೆಲಸ ನಡೀತಾ ಇದೆ, ಇನ್ನೂ ಪೂರ್ತಿ ಆಗಿಲ್ಲ. ಇದು ಸಾಯಂಕಾಲದೊಳಗಡೆ ಪೂರ್ತಿ ಆಗುತ್ತೆ. ಇದು ಸಂಪಿಗೆ. ಇದಕ್ಕೆ ರಸ್ತೆಗೆ ಒಂದು ಹೆಸರು ಇಟ್ಟಿದೆ. ಬೆಂಗಳೂರಿನ ದಿನೇಶ್ ಅವರು ಸೂಚಿಸಿದಂಥ ಹೆಸರು ಹರಿಹರ ರಸ್ತೆ ಅಂತ. ಯಾಕೆಂದರೆ ಈ ದೇವಸ್ಥಾನದ ರಸ್ತೆಯಲ್ಲಿ 2 ವಿಷ್ಣು ದೇವಸ್ಥಾನಗಳು ಬರುತ್ತೆ. ಒಂದು ವಿಠ್ಠಲ, ಇನ್ನೊಂದು ತಿರುಮಲ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅದರಲ್ಲಿ 2 ಈಶ್ವರನ ದೇವಸ್ಥಾನ ಬರುತ್ತೆ. ಒಂದು ಕಲ್ಲೇಶ್ವರ, ಇನ್ನೊಂದು ವೀರಭದ್ರ ಸ್ವಾಮಿ. ಅದಕ್ಕೆ 2 ಸೇರಿಸಿ ಒಂದು ಹೆಸರು ಇಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ದಿನೇಶ್ ಹರಿಹರ ರಸ್ತೆ ಅಂತ ಇಡಬೇಕು ಅಂತಂದರು. ಅದನ್ನ ಹರಿಹರ ರಸ್ತೆ ಇಟ್ಟಿದೆ. ನೋಡಿ, ಈ ಭಾಗದಿಂದ ನಿಮಗೆ ನಮ್ಮ ರಸ್ತೆಯ ಪೂರ್ಣ ಚಿತ್ರಣ ಕಾಣ್ತಾ ಇರ್ಬೋದು. ಇದರೊಂದಿಗೆ ಹಿಂದೆ ಇದ್ದಂಥ ರಸ್ತೆ ಪೋಸ್ಟ್ ಮಾಡ್ತೀನಿ ಅಲ್ಲಿ, ಅದಕ್ಕೂ ಕಂಪೇರ್ ಮಾಡ್ಬೋದು. ಇಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಮೆಶ್ನಲ್ಲಿ ತೋರಿಸ್ತೀನಿ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಇಲ್ಲಿ ಮೇಲುಗಡೆ ಶ್ರೀ ತಿರುಮಲ ಟ್ರಸ್ಟ್ ಇರುತ್ತೆ, ಕೆಳಗಡೆ ಸ್ಮರಣಾರ್ಥ ಅಂದರೆ ಯಾರು ಅವ್ರ ತಂದೆ ತಾಯಿ ತಾತ ಯಾರ ಹೆಸರು ಹೇಳುತ್ತೆ ಅವ್ರ ಹೆಸರಿರುತ್ತೆ. ಕೆಳಗಡೆ ಕೊಡುಗೆ, ಯಾರು ನಮಗೆ ಈಗ ಹಣ ಕೊಟ್ಟಿದ್ದಾರೋ ಅವ್ರ ಹೆಸರಿರುತ್ತೆ. ಈ 3 ಜನದ ಹೆಸರು ಇದರೊಳಗೆ ಹಾಕ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕಾಮೆಂಟ್ಗಳಿದ್ದರೆ ಮಾಡಬಹುದು. ಓಕೆ.